ಅನ್ನುವಂಥದ್ದು. ಅದರ ನಂತರ ಖಂಡ್ರೆ ಆರ್ ಪಾಟೀಲ್, ಎಂ ಬಿ ಪಾಟೀಲ್. ಮೋಸ್ಟ್ಲಿ ಖಂಡ್ರೆ ಮತ್ತು ಎಂ ಬಿ ಪಾಟೀಲ್ರಿಗೆ ಸ್ವಲ್ಪ ಯಾಕೋ ಏನೋ ಅಧಿಕಾರಿಗಳು ಹುಚ್ಚಿರೋದ್ರಿಂದ ನಾವು ಮಿನಿಸ್ಟರ್ ಆಗಬೇಕು ಅನ್ನೋದು ಬೇಡಿಕೆ ಇಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವ್ರ ಪ್ರೀತಿ ವಿಶ್ವಾಸದಿಂದ ಅಧ್ಯಕ್ಷಗಿರಿ ಮಾಡಬಹುದು ಅನ್ನುವಂಥ ಒಂದು ದೊಡ್ಡ ಮೂಲಭೂತ ಪ್ರಶ್ನೆ ಅದ. ಯಾಕಂದ್ರೆ ನಾವು ಮಿನಿಸ್ಟರ್ ಆಗಬೇಕು ಅಂತ ಹೇಳಿದ್ದವಾಗ ನಾವು ಗಂಟು ಮಾಡ್ಕೋಬೇಕಪ್ಪ, ಎಲೆಕ್ಷನ್ ಅಷ್ಟಕ್ಕೆ ಇರ್ತದೆ ವಿನಃ ಒಂದು ದೊಡ್ಡದೇನೋ ಸಾಧನೆ ಮಾಡ್ಬೇಕಂತ ಇರೋದಿಲ್ಲ. ಆ ದಿಶೆಯಲ್ಲಿ ಎಂ ಬಿ ಪಾಟೀಲ್ ಆಗಿರ್ಬೋದು, ನಮ್ಮ ಖಂಡ್ರೆ ಅವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರು ಆಗ್ತಾರ ಇಲ್ವ, ಅವ್ರು ಪ್ರೀತಿ ಇದ್ದರೆ ಆಗಲಿ ತಪ್ಪಿಲ್ಲ. ಬಟ್ ಇವತ್ತು ಅಧ್ಯಕ್ಷ ಆಗಬೇಕು ಅನ್ನೋದು ಏನಾದರೂ ಪ್ರೀತಿ ಇದ್ದರೆ ಅದು ಸತೀಶ್ ಅವರಲ್ಲದ. ಆದರೆ ಸತೀಶ್ ಅವ್ರ ಮುಂದೆ ಇರುವಂಥ ಸವಾಲುಗಳು ಇವೆಲ್ಲ ಇದ್ದಾವೆ. ಯಾಕಂದರೆ ಈ ಚುನಾವಣೆ ಬಂತಿನ್ನ ಚುನಾವಣೆಯಲ್ಲಿ ಜೋರ್ದಾರಾಗಿ ಮಾತಾಡಬೇಕು, ತಮ್ಮ ವಾದವನ್ನು ಪ್ರತಿಪಾದಿಸಬೇಕು, ಮಾಡ್ತಾರೆ ಅವರು ಇಲ್ಲಂತಲ್ಲ. ಇವತ್ತೇ ಅವ್ರು ಇಂಟರ್ವ್ಯೂ ಕೊಡೋದು ಮಾಡೋದು ನೋಡ್ತಾ ಇರ್ತೀವಿ. ಅದು ಆದ್ರೆ ಬಿ ಕೆ ಹರಿಪ್ರಸಾದರಷ್ಟ ತೀವ್ರವಾಗಿ ಏನೋ ಮಾತಾಡಿದರು, ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ಕೆಲವೊಮ್ಮೆ ಎಲ್ಲೋ ಮಿಸ್ ಹೊಡಿತದೇನೋ ಅನ್ನೋಂಥ ಮಾತು. ಅದೇನೋ ಇದ್ರೂ ಸಹಿತ ಸಂಘಟನೆ ಚಾತುರ್ಯದ ಇಲ್ಲ ಅಂತಲ್ಲ. ಅದಕ್ಕಾಗಿ ಏನಿದ್ರು ಕಾಂಪಿಟೇಷನ್ನ KPCC ಅಧ್ಯಕ್ಷರಿಗಾಗಿ ಮೌನಿ ಬಾಬಾ ಸತೀಶ್, ಅದರ ಜೊತೆಗೆ ಬಾಯಿ ಮುಖಾಂತರ ತನ್ನ ವಿದ್ವತ್ತಿನಿಂದ ಜನರ ಬಾಯಿ ಮುಚ್ಚಿಸುವಂಥ ಬಿ ಕೆ ಹರಿಪ್ರಸಾದ್, ಇವ್ರ ಮಧ್ಯದಲ್ಲಿ ಯಾರು ಅನ್ನೋದು ಇವತ್ತು ಮೂಲಭೂತ ಪ್ರಶ್ನೆ. ನೋಡೋಣ ಯಾವ್ದಾರು ಆಯ್ಕೆ ಮಾಡ್ತಾರೆ. ಅದರಲ್ಲೂ ರಾಹುಲ್ ಗಾಂಧಿ ಈಸ್ ದ ಇಂಟೆಲಿಜೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ವಾಕಿಂಗ್ ಆ್ಯಂಡ್ ಟಾಕಿಂಗ್ ಅಲ್ವಾ ಅಂತ ಹೇಳ್ತಾ, ಏನೇ ಇರಲಿ ಬಿ ಕೆ ಹರಿಪ್ರಸಾದ್ ಆರ್ ಸತೀಶ್ ಇಬ್ಬರಲ್ಲಿ ಯಾರಾದರೂ ಒಬ್ಬ KPCC ಅಧ್ಯಕ್ಷರಾಗಬಹುದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥತೆ ಚಿತ್ರ ಸತ್ಯದ ಕೈಗಂಡಿ.